ಹೆಲೋ ಹಾಯ್ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ತಿಳಿದ ಹಾಗೆ ನಿನ್ನೆ UPSC ರಿಸಲ್ಟ್ ಔಟ್ ಆಗಿದೆ. ಸೊ ಹಾಗಾಗಿ ನಮ್ಮ ಕರ್ನಾಟಕದಿಂದ ಒಟ್ಟು ಜನ 31 ಜನ ಪಾಸಾಗಿದ್ದಾರೆ. ಸೊ ಅದರಲ್ಲಿ ಕಿರಣ್ ಕಮಾಟೆ ಅವರು ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಆಗಿ ಬಂದಿದ್ದಾರೆ. ಇವರು ಬೆಳಗಾವಿ ಜಿಲ್ಲೆದವರು ಮತ್ತು ದೇಶಕ್ಕೆ ಇವರು 53ನೇ ರ್ಯಾಂಕ್ ಆಗಿ ಪಡೆದು ಬಂದಿದ್ದಾರೆ. ಇವರು ಸತತ 6 ವರ್ಷದಿಂದ ಮಾಡ್ತಿರೋದಂತೆ UPSC ಟ್ರೈ. 2019ನಲ್ಲಿ ಅವರು ಫಸ್ಟ್ ಅಟೆಂಪ್ಟಲ್ಲೇ ಪ್ರಿಲಿಮ್ಸ್ ಪಾಸ್ ಆಗಿದ್ದು, ಆಮೇಲೆ ಮೇನ್ಸ್ ಆಗಲಿಲ್ಲ ಅಂತೆ. ಆಮೇಲೆ ಎಷ್ಟೋ ಬಾರಿ 2022, 23, 24 ಅವಾಗೂ ಕೂಡ ಅವರು ಎಕ್ಸಾಮ್ನ ಕಟ್ಟಿದ್ದಾರೆ. ಆ ಟೈಮ್ನಲ್ಲಿ ಇಂಟರ್ವ್ಯೂಸ್ ಮೇನ್ಸ್ ಪಾಸ್ ಆದರೆ ಇಂಟರ್ವ್ಯೂ ಪಾಸ್ ಆಗಿಲ್ಲ, ಮೇನ್ಸ್ ಪಾಸ್ ಆದರೆ ಇಂಟರ್ವ್ಯೂ ಪಾಸ್ ಆಗಿಲ್ಲ ಅವ್ರದ್ದು ಎಷ್ಟೋ ಸರಿ. ಒನ್ ಟೈಮ್ ಪ್ರಿಲಿಮ್ಸ್ ಮೇನ್ಸ್ ಎರಡೂ ಪಾಸ್ ಆದ್ರೂ ಇಂಟರ್ವ್ಯೂ ಪಾಸ್ ಆಗಿಲ್ಲ. ಒನ್ ಟೈಮ್ ಆ ಥರ ಆಗುತ್ತೆ ಎಲ್ಲರಲ್ಲಿ. ಬಟ್ ಇವರು ಸತತವಾಗಿ ಈಗ 6ನೇ ಅಟೆಂಪ್ಟ್ನಲ್ಲಿ ಪಾಸ್ ಆಗಿದ್ದಾರಂತೆ. ಸೊ ನಮ್ಮ ದೇಶಕ್ಕೆ ಇದು ಹೆಮ್ಮೆಯ ವಿಷಯ ಅಂತಲೇ ನಾನು ಹೇಳುತ್ತೀನಿ. ಮತ್ತು ಯಾದಗಿರಿ ಜಿಲ್ಲೆಯಿಂದ 4 ಜನ UPSC ಪಾಸ್ ಆಗಿದ್ದಾರೆ. ಇದು ಹೆಮ್ಮೆಯ ವಿಷಯ. ಎಲ್ಲರೂ ಹೇಳ್ತಾರೆ ಯಾದಗಿರಿಯಲ್ಲಿ ಸಾಕ್ಷರತೆ ತುಂಬ ಕಡಿಮೆ ಇದೆ ಮತ್ತು ಎಜುಕೇಷನಲ್ಲಿ ಕೂಡ ಯಾದಗಿರಿ ಕಡಿಮೆ ಇದೆ ಮತ್ತು ಬಡ ರಾಜ್ಯ ಅಂತ ಹೇಳಿಸ್ತಾರೆ. ಬಟ್ ನಮ್ಮ ಯಾದಗಿರಿ ಜಿಲ್ಲೆಯಿಂದ 4 ಜನ UPSC ಪಾಸ್ ಆಗಿದ್ದಾರೆ. ಸೊ ಇದು ಹೆಮ್ಮೆಯ ವಿಷಯ ಅಂತಲೇ ನಾನು ಹೇಳ್ತೀನಿ. ಅವರು ಯಾರ್ಯಾರಂದರೆ ಸಂದೀಪ್ ಬಾಡವ್ ಯಾದಗಿರಿ ಅವರು, ಇವರು ದೇಶಕ್ಕೆ 82ನೇ ರ್ಯಾಂಕ್ ಆಗಿ ಬಂದಿದ್ದಾರೆ. ಮತ್ತು ತುಂಬ ಜನ, ಮತ್ತು ಇವರು ಹೆಣ್ಣು ಮಗಳು ನಿವೇದಿತಾ ಅವರು ಫಸ್ಟಿಗೆ MBBS ಕಂಪ್ಲೀಟ್ ಮಾಡಿ ಆಮೇಲೆ UPSC ಚಾಯ್ಸ್ ಆಗಿ ತಗೋತಾರೆ ಮತ್ತು UPSCಯಲ್ಲಿ ಅವ್ರು ಪಾಸ್ ಆಗಿದ್ದಾರೆ. ಸೊ ಇದು ನಮ್ಮ ದೇಶಕ್ಕೆ ಇದು ಹೆಮ್ಮೆಯ ವಿಷಯ ಅಂತಲೇ ನಾನು ಹೇಳ್ತೀನಿ. ಹೆಣ್ಮಕ್ಳಿಗಾದ್ರೂ ತುಂಬ ಸ್ಫೂರ್ತಿ ಇವರು ನಿವೇದಿತಾ ಅವರು. ಮತ್ತು ಅನಿರುದ್ಧ್ ಕಟ್ಟಿಮನಿ ಬಳ್ಳಾರಿಯವರು, ತೌಸಿಫುಲ್ಲಾ ಕೋಲಾರದವರು ದೇಶಕ್ಕೆ 741ನೇ ರ್ಯಾಂಕ್. ಮತ್ತು ಬಸವರಾಜ್ ಎಂ ಪಾಟೀಲ್ ಬೆಳಗಾವಿ ದೇಶಕ್ಕೆ 739ನೇ ರ್ಯಾಂಕ್. ಸೊ ಹಾಗಾಗಿ ಬಸವರಾಜ್ ಜವಳಿಯವರು ಯಾದಗಿರಿದವರು, ಇವರು ಕೂಡ ದೇಶದ 664ನೇ ರ್ಯಾಂಕ್ ಆಗಿ ಬಂದಿದ್ದಾರೆ. ಮತ್ತು ಸಾಗರ್ ಕೋಲಾರದವರು ದೇಶದ 641ನೇ ರ್ಯಾಂಕ್ದಾಗ ಬಂದಿದ್ದಾರೆ. ಮತ್ತು ಧನಂಜಯ ರಾಮಚಂದ್ರ ಮಂಡ್ಯದವರು, ಇವರು ದೇಶದ 554ನೇ ರ್ಯಾಂಕ್ ಆಗಿ ಬಂದಿದ್ದಾರೆ. ಮತ್ತು ಸಂದೀಪ್ ಬಾಡದ್ ಯಾದಗಿರಿ, ಆಗಲ್ತನ ಹೇಳಿದೆ ನಾನು ದೇಶಕ್ಕೆ 82ನೇ ರ್ಯಾಂಕ್. ಇದನ್ನು ಕೂಡ ಹೆಮ್ಮೆಯ ವಿಷಯ ಅಂತ ನಾನು ಹೇಳ್ತೀನಿ. ಯಾದಗಿರಿದಿಂದ 4 ಜನ UPSC ಪಾಸ್ ಮಾಡಿದ್ದಾರೆ. ಸೊ UPSC ಅಷ್ಟು ಈಸಿ ಅಲ್ಲ. ಅದು ನಾವು ಅಂದ್ಕೊಂಡ್ತಾರ UPSC ಈಸಿ ಅಲ್ಲ. KS ನಮಗೆ ಹಾರ್ಡ್ ಅನಿಸುತ್ತೆ. ಇವಾಗ SD FDನೇ ಸಿಕ್ಕಾಪಟ್ಟೆ ಹಾರ್ಡಾಗಿ ತೆಗಿತಾ ಇದ್ದಾರೆ ಕ್ವಶನ್ಸು. ಅಂದಮೇಲೆ UPSC ಯಾವ ರೇಂಜಿಗೆ ಇದ್ದಿರ್ಬೋದು ಅಂತ ನೀವು ಕಲ್ಪನೆ ಮಾಡ್ಕೊಳ್ಬೋದು. ಮೊನ್ನೆ SD ಎಕ್ಸಾಮ್ ಬರೆದ್ರೇ ಎಷ್ಟು ಹಾರ್ಡ್ ಅನ್ನಿಸ್ತು, FDನೂ ಹಾರ್ಡ್ ಅನ್ನಿಸ್ತು. ಸೊ ಅಂಥದ್ರಲ್ಲಿ ಇವರು UPSC ಪಾಸ್ ಮಾಡಿದ್ದಾರಂದರೆ ಯಾರೂ 1 ವರ್ಷದಲ್ಲಿನೇ ಆಗೋಕ್ಕೆ ಸಾಧ್ಯ ಇಲ್ಲ. UPSC ಅಂದರೆ ಮಿನಿಮಮ್ 2-3 ವರ್ಷ ನಿರಂತರವಾಗಿ ಸ್ಟಡಿ ಮಾಡಬೇಕು. ಬಟ್ ಇವಾಗ ಯಾರ್ಯಾರು ಪಾಸಾಗಿದ್ದಾರೋ ಸತತವಾಗಿ 5-6 ವರ್ಷದಿಂದ ಶ್ರಮಪಟ್ಟಿದ್ದ ವ್ಯಕ್ತಿಗಳೇ ಆಗಿದ್ದಾರೆ. ಸೊ ಹಾಗಾಗಿ ನಾವು ಅವರಿಗೆಲ್ಲ ಅಪ್ರಿಷಿಯೇಟ್ ಮಾಡೋಣ. ನಾವು ಕೂಡ ಟ್ರೈ ಮಾಡೋಣ. ನಮ್ಮ ಜೀವನದಲ್ಲಿಯೂ ನಾವು UPSCಯನ್ನು ತೇರ್ಗಡೆ ಮಾಡೋಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮ ರಾಜ್ಯಕ್ಕೆ ಹೆಮ್ಮೆಯ ವಿಷಯ ಅಂತ ಹೇಳ್ತೀನಿ. ನಾನು 31 ಜನ ಪಾಸಾಗಿದ್ದಾರೆ UPSC. ಸೊ ಇಟ್ಸ್ ನಾಟ್ ಈಸಿ.